ಒಂದು ಕಾರಣ ಏನಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ. ಸೊ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಏನಂತ ಗೊತ್ತಿದ್ರೆ, ಸ್ತನವನ್ನು ಹೆಂಗೆ ತಾವೇ ಪರೀಕ್ಷೆ ಮಾಡೋದಂತ ಗೊತ್ತಿದ್ರೆ, ಸ್ತನದಲ್ಲಾಗೋ ಬದಲಾವಣೆಯನ್ನು ಬೇಗ ನೋಡ್ಕೊಂಡು ನಮ್ಮ ಹತ್ರ ಬೇಗ ಬರ್ಬೋದು. ದಟ್ ಇಸ್ ಅ ಹೋಲ್ ಕಾನ್ಸೆಪ್ಟ್ ಆಫ್ ಸ್ಕ್ರೀನಿಂಗ್. ಸೊ ಈ ಚೆಕ್ ಓಲೇಟಲ್ಲಿ ಸೊ ಚಾಕ್ಲೇಟ್ ವಿಚ್ ಇಸ್ ಅ ಡಾರ್ಕ್ ಚಾಕ್ಲೇಟ್ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಇದರಲ್ಲಿರೋ ಫ್ಲೇವನಾಯ್ಡ್ಸ್ ಪ್ಲಸ್ ಡಾರ್ಕ್ ಚಾಕ್ಲೇಟ್ ಇರುವಂತಹ ಅದರಿಂದ ಆಗುವಂತಹ ಒಳ್ಳೆಯ ಗುಣಗಳು ಅಥವಾ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದು ನಮ್ಮ ಹೆಲ್ತನ್ನು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡೋ ಚಾನ್ಸ್ ಇದೆ. ಸೊ ಇದನ್ನು ತಿನ್ನೋ ಟೈಮಲ್ಲಿ ಅದರಲ್ಲೊಂದು QR ಕೋಡನ್ನು ಕೊಟ್ಟಿರ್ತೀವಿ. ಸೊ ಆ QR ಕೋಡಲ್ಲಿ ನೀವು ಅದನ್ನು ಸ್ಕ್ಯಾನಿಂಗ್ ಮಾಡಿದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ನ ಪ್ರತಿ ಸ್ಟೆಪ್ಸನ್ನು ಆರಾಮಾಗಿ ಅರ್ಥ ಮಾಡ್ಕೊಳ್ಳೋಂಥ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಏನು? ಇದು ಪ್ರತಿ ಹೆಂಗಸು 21 ವರ್ಷದ ನಂತರ ತನ್ನ ಸ್ತನವನ್ನು ತಾನೇ ಪರೀಕ್ಷೆ ಮಾಡುವಂತಹ ಕಾರ್ಯಕ್ರಮ. ಸೊ ಇದರಲ್ಲಿ 5 ಸ್ಟೆಪ್ಸ್ ಇದೆ. ಜಸ್ಟ್ 3 ನಿಮಿಷದಲ್ಲಿ ತನ್ನ ಸ್ತನವನ್ನು ತಾನೇ ಪರೀಕ್ಷೆ ಪ್ರತಿ ಮಹಿಳೆ ಮಾಡ್ಕೊಳ್ಬೋದು. ತಿಂಗಳಿಗೆ ಒಂದ್ಸಲ ಈ ಥರ ಪರೀಕ್ಷೆ ಮಾಡೋದ್ರಿಂದ ತನ್ನ ಸ್ತನದಲ್ಲಿ ಬದಲಾವಣೆ ತನಗೆ ಗೊತ್ತಾದರೆ ಆಂಕೋಲಜಿಸ್ಟನ್ನು ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡ್ಬೋದು. ಎಲ್ಲ ಸ್ತನದ ಬದಲಾವಣೆ ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ, ಬಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಫಸ್ಟ್ ನಾವು ನೋಡ್ಕೊಳ್ಬೇಕು. ಸೊ ಇದರ ಮುಖಾಂತರ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ಅವೇರ್ನೆಸ್ ಮೂಡುವಂಥ ಈ ಕಾರ್ಯಕ್ರಮ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಅದೇ ಬ್ರೆಸ್ಟ್ ಕ್ಯಾನ್ಸರ್ ತಕ್ಕಂತೆ ಪ್ರಿವೆನ್ಷನಲ್ಲಿ ತುಂಬ ಸ್ಟೆಪ್ಸ್ ಇದಾವೆ. ವಿ ಕ್ಯಾನ್ ಗೋ ಇನ್ ಟು ಮೆನಿ ದಿಸ್ ಒನ್, ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅವೇರ್ನೆಸ್. ಇದು ಅರಿವು ಮೂಡಿಸೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಯಾಕಂದರೆ ಅರಿವು ಮೂಡಿಸಿದ್ರೆ 50% ನಮ್ಮ ಕೆಲಸ ಆದಂಗೆ. ಅದು ಇಲ್ಲದೆ ದಿಸ್ ಹೆಲ್ತ್ ರಿಲೇಟೆಡ್ ಆಕ್ಟಿವಿಟಿ ಆಗಲಿ, ಸ್ಮೋಕಿಂಗ್ ಕಮ್ಮಿ ಮಾಡೋದು, ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಅದೆಲ್ಲ ದಿಸ್ ಹೆಲ್ತ್ ರಿಲೇಟೆಡ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಸ್ಕ್ರೀನಿಂಗ್ ಆಗಲಿ, ಮ್ಯಾಮೋಗ್ರಫಿ ಆಗಲಿ, ಇಲ್ಲಂದರೆ ಬ್ರೆಸ್ಟ್ MRI ಮಾಡೋದು, ದಟ್ ಈಸ್ ಅನದರ್ ಪಾರ್ಟ್ ಆಫ್ ದಿಸ್ ಪ್ರಿವೆನ್ಷನ್. ಎಲ್ಲಿ ಹೆರಿಡಿಟ್ರಿ ಹಿಸ್ಟ್ರಿ ಇದೆ ಅಲ್ಲಿ ಹೆರಿಡಿಟ್ರಿ ವಾಟ್ ಕಾಲ್ಡ್ ಪ್ರೊಫೈಲಾಕ್ಟಿಕ್ ಕೀಮೋ ಪ್ರಿವೆನ್ಷನ್ ಮಾಡ್ಬೋದು. ಇಲ್ಲಾಂದರೆ ಎಲ್ಲಿ ಹೆರಿಡಿಟ್ರಿ ಹಿಸ್ಟ್ರಿ ಇದೆ ಅಲ್ಲಿ ದಿಸ್ ಪ್ರೊಫೈಲಾಕ್ಟಿಕ್ ಸರ್ಜರಿನೂ ಮಾಡ್ಕೊಂಡು ಕಾಯಿಲೆ ಬರೋದು ತಪ್ಪಿಸ್ಬೋದು. ಕ್ಯಾನ್ಸರ್ ಲಕ್ಷಣಗಳು ಬರೋಕ್ಕಿಂತ ಮುಂಚೆನೆ ವಿ ಕಾಲ್ ಇಟ್ as stage 0 cancer, that is ductal carcinoma in situ lesions. This mammogram can detect. Okay, and so even guided procedures can be done with this machine. Biopsy kuda ಮಾಡಬಹುದು, mammogram guided biopsies and contrast enhancement. There is no other hospitals in Karnataka which has got this advanced mammogram machine. ಇದು ತುಂಬಾ ಲೋ ಡೋಸ್ ಎನರ್ಜಿ, ವೆರಿ ಸೇಫ್ ಫಾರ್ ವಿಮೆನ್. ರೆಗ್ಯುಲರ್ ಆಗಿ 40 years ಆದ ತಕ್ಷಣ ಎವ್ರಿ ವಿಮೆನ್ ಈ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. Why Apollo Hospital Mysore is the best center to handle breast cancers? First of all, everybody in the Mysore should know, or in around Mysore, that we have the best comprehensive care of specialists, which regards to surgical oncology, Dr. Ramya, which she has over 15 years of experience. Dr. Naveen was oncologist. He also has over 15 years of experience. Dr. Ranjita, senior consultant, more than 10 to 15 years of experience. Dr. Ramya, she is a radiologist. She's working here with us. Everybody has their own skill set, from surgery to oncomedicine to histopathology to examine to radiology, who can diagnose with a critical diagnostic equipment like mammography, sonography, which is required, and from the labs. So we have all the best available technology, the best comprehensive care, skilled doctors, nurses, paramedics who can handle this type of treatment. Over and above, we have the facility for the preventive and curative care. We've got the best health check packages here with us, which can identify the breast cancer in advance, where our doctors can take the lead from the very initial stage and cure the cancer from the beginning. ಸರ್ ಹೇಳಿದಂಗೆ ಪ್ರಿವೆನ್ಷನ್ ಇಂದ ಹಿಡಿದು ಮೇಡಮ್ ಹೇಳಿದ್ದು ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ವರೆಗೂ ನಮ್ಮ ರೋಲ್ ಬರುತ್ತೆ. ಪ್ರಿವೆನ್ಷನ್ ಏನಕ್ಕೆ ಅಂತಂದರೆ ಡಾಕ್ಟರ್ ರಮ್ಯಾ ಹೇಳ್ದಂಗೆ ಸಿಸ್ಟರ್, ಮದರ್, ಗ್ರ್ಯಾಂಡ್ ಮದರ್ ಯಾರೆಲ್ಲಾದರೂ ಕ್ಯಾನ್ಸರ್ ಇತ್ತು ಅಂತಂದರೆ ಇವ್ರಿಗೂ ಕ್ಯಾನ್ಸರ್ ಬರೋ ಲಕ್ಷಣಗಳು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಕೂಡ ದೇರ್ ಆರ್ ಟೆಸ್ಟ್ಸ್. ಸೊ ಮ್ಯೂಟೇಷನ್ ಅನಾಲಿಸಿಸ್ ಮಾಡಿ ಅವರಲ್ಲಿ ಮ್ಯೂಟೇಷನ್ ಇತ್ತು ಅಂತಂದರೆ ದೇರ್ ಇಸ್ ಅ ಸ್ಟ್ರಾಂಗ್ ರಿಸ್ಕ್ ದಟ್ ಇನ್ ಫ್ಯೂಚರ್ ದೇ ಮೇ ಡೆವಲಪ್ ಕ್ಯಾನ್ಸರ್. ಸೊ ಪ್ರಿವೆನ್ಷನ್ ಬರೋಕ್ಕೆ ಮುಂಚೆನೇ ಅವರು
ಮ್ಯಾಸ್ಟೆಕ್ಟಮಿ ಮಾಡಿಸ್ಕೋಬಹುದು ಇಫ್ ದೇ ಹ್ಯಾವ್ ಕಂಪ್ಲೀಟೆಡ್ ಫ್ಯಾಮಿಲಿ ಆರ್ ಇಫ್ ದೇ ವಾಂಟ್ ಟು ಗೋ ಫಾರ್ ಇಟ್. ಆ್ಯಂಡ್ ವಿ ಹ್ಯಾವ್ celebrities in the world who are examples for all this. One of them is Angelina Jolie herself. So prevention ಇಂದ ಹಿಡಿದು ಟ್ರೀಟ್ಮೆಂಟ್ ವರ್ಗು ನಮ್ಮ ರೋಲ್ ಬರುತ್ತೆ. ಜೆನೆಟಿಕ್ ಟೆಸ್ಟಿಂಗ್ ಇಸ್ ಡನ್ ಇನ್ ದ ಲ್ಯಾಬ್ರೇಟರಿ ಆ್ಯಂಡ್ ಮ್ಯಾಮೋಗ್ರಾಮಲ್ಲಿ ಅವ್ರು ಏನಾದ್ರು ಡಿಟೆಕ್ಟ್ ಮಾಡಿದ್ದನ್ನ ಮೆಡಿಕಲ್ ಆಂಕಾಲಜಿಸ್ಟ್ ಅಥವಾ ಸರ್ಜಿಕಲ್ ಆಂಕಾಲಜಿಸ್ಟ್ ಅದನ್ನ ಸ್ಯಾಂಪ್ಲಿಂಗ್ ಮಾಡಿಸಿ ಲ್ಯಾಬ್ಗೆ ಕಳಿಸಿದಾಗ ಅದರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳೋದು. ಅಥವಾ ಪೇಷಂಟ್ ತಾವೇ ಗಂಟು ಇದೆ ನನಗೆ ಅಂತ ಹೇಳಿ ಆಸ್ಪತ್ರೆಗೆ ಬಂದಾಗ ಅದನ್ನ ಪರೀಕ್ಷೆ ಮಾಡಿ ಎಲ್ಲ ಗಂಟುಗಳು ಕ್ಯಾನ್ಸರ್ ಇರಲ್ಲ, ಬಟ್ ಗಂಟಿದೆ ಅಂತ ಹೇಳಿ ಅವ್ರು ಬರೋದೇ ತುಂಬ ಮುಖ್ಯ. ಕ್ಯಾನ್ಸರ್ ಇಲ್ಲ ಅಂತಂದ್ರೆ ನಿಶ್ಚಿಂತೆಯಿಂದ ಅವ್ರ ಮನೆಗೆ ಹೋಗ್ಬೋದು, ಅದು ಮುಖ್ಯ. ಸೊ ಕ್ಯಾನ್ಸರ್ ಇದೆ ಅಂತಂದ್ರೆ ಇಫ್ ಇಟ್ ಇಸ್ ಇನ್ ಅರ್ಲಿ ಸ್ಟೇಜಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದೇ ಗೆಟ್ ಅ ಕಂಪ್ಲೀಟ್ ಎಕ್ಸಾಮಿನೇಷನ್ ಡನ್, ಆಲ್ ದ ಟೆಸ್ಟ್ ನೆಸೆಸರಿ ಟು ಬಿ ಡನ್. ಅರ್ಲಿ ಸ್ಟೇಜಸ್ ಅಲ್ಲಿ ಇದೆ ಅಂತಂದ್ರೆ ಕ್ಯೂರ್ ಇಸ್ ಡೆಫಿನೆಟ್ಲಿ ಪಾಸಿಬಲ್ ಇನ್ ದೆಮ್.